ವ್ಯಾಪ್ತಿಗೆ ಬರುವ 23 ವಾರ್ಡ್ಗಳಲ್ಲಿ ಗುಂಡಿ ಬಿದ್ದಿರುವುದಕ್ಕೆ ಕಾಯಕಲ್ಪ ನೀಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಕಳೆದ 4 ತಿಂಗಳಿನಿಂದ ಸುರಿದ ಭಾರಿ ಮಳೆಗೆ ನಗರದ 23 ವಾರ್ಡ್ಗಳ ರಸ್ತೆಗಳಲ್ಲಿ ಅಲ್ಲಲ್ಲಿ ಗುಂಡಿ ಬಿದ್ದಿದ್ದ ಪರಿಣಾಮ ವಾಹನ ಸವಾರರು, ವಯಸ್ಕರರು, ಶಾಲಾ ಮಕ್ಕಳು ಪ್ರಯಾಣಿಸುವುದೇ ಹರಸಾಹಸ ಪಡಬೇಕಿತ್ತು. ಗುಂಡಿಗಳನ್ನು ಮುಚ್ಚಲು ಮಳೆ ಬಿಡದ ಕಾರಣ ಹೆಚ್ಚು ಗುಂಡಿಗಳಾಗಿದ್ದವು. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ನಿಂತರೆ ದೊಡ್ಡ ಕೆರೆಯಂತೆ ಕಾಣುತ್ತಿದ್ದವು. ಅಪ್ಪಿತಪ್ಪಿ ಇಳಿದರೆ ಅನಾಹುತ ಖಂಡಿತ. ಇದನ್ನು ಮನಗಂಡ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪುರಸಭೆ ವತಿಯಿಂದ 23 ವಾರ್ಡ್ಗಳಲ್ಲಿ ಅಲ್ಲಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಿಸಿ ನಂತರ ಮಾತನಾಡಿದ ಅವರು, ನಾನು ಹಲವಾರು ದಿನಗಳಿಂದ ಗುಂಡಿಗಳು ಬಿದ್ದಿರುವುದನ್ನು ನೋಡಿದ್ದು, ಸೈಕಲ್ ಸವಾರರು, ವಾಹನ ಸವಾರರು ಹರಸಾಹಸ ಪಡುತ್ತಿದ್ದನ್ನು ಕಣ್ಣಾರೆ ಕಂಡಿದ್ದು, ಇದಕ್ಕೆ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಬೇಕೆಂದು ಇಂದು ಎಲ್ಲ ವಾರ್ಡ್ಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದೇವೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬಂತೆ ನಮ್ಮ ಉದ್ದೇಶವೆಂದರು. ಮುಚ್ಚಿಸುವಂತ ಕಾರ್ಯಕ್ರಮ ಮಾಡಿದ್ದೇವೆ. ಅದರ ನಂತರ ಯೂನಿಯನ್ ಬ್ಯಾಂಕ್ ಮುಂಭಾಗದ ಕುಂಬಾರಗುಂಡಿ ರಸ್ತೆಯನ್ನು ಸಹ ಕ್ರಾಸ್ ಮಾಡಲು ಅವಕಾಶ ಆಗ್ತಿರ್ಲಿಲ್ಲ, ಅದನ್ನು ಸಹ ಮುಚ್ಚಿದ್ದೇವೆ. ಅದ್ರ ಜೊತೆಗೆ ಹೊಯ್ಸಳ ಸ್ಕೂಲ್ ಮುಂಭಾಗ ಇಡೀ ಹೊಳೆ ಬೀದಿ ನೀರು ಹರಿದು ಅಲ್ಲಿ ತುಂಬಾ ಗುಂಡಿ ಬಿದ್ದಿರುತ್ತೆ. ಅಂತ ಒಂದು ಗುಂಡಿನೂ ಸಹ ಇವತ್ತು ಮುಚ್ಚಿ ಈಗ ಈ ಕೆರೆ ಬೀದಿ ಮತ್ತು ಈ ದಮಯಂತಿ ಬೀದಿ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂದೆನೂ ಅಷ್ಟೇ, ಯಾವುದೇ ಬೀದಿಲಿ ಎಲ್ಲೇ ಗುಂಡಿಗಳು ಬಿದ್ದಿದ್ರು ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ಅಂಥ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಪುರಸಭೆಯ ವ್ಯಾಪ್ತಿಯ ಕೌನ್ಸಿಲರ್ಸ್ಗಳು ಸಹ, ನಮ್ಮ ಸಹೋದ್ಯೋಗಿಗಳು ಅವರು ಸಹ ನಮಗೆ ಕರೆ ಮಾಡಿ ಇಂಥ ಗುಂಡಿಗಳು ಇದೆ ನಮ್ಮ ವಾರ್ಡಲ್ಲಿ ಮುಚ್ಚಿಸ್ಕೊಡಿ ಅಧ್ಯಕ್ಷೆ ಅಂತ ಹೇಳಿದರೆ ನಾವೇ ಖುದ್ದಾಗಿ ಬಂದು ಗುಂಡಿ ಮುಚ್ಚುವಂಥ ಕಾರ್ಯವನ್ನು ಮಾಡ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಹರೀಶ್, ಪುರಸಭೆ ನೌಕರರು, ಸಿಬ್ಬಂದಿಗಳು ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.